ಹರಕೆ ನಮುಕ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡದನು ಕಾಣಗವನೆದಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡದನು ಮೇಲೆ ಎಲ್ಲನು ಕಡುಗೆ ಮೇಲೆ ಎಂದನು ಕಡುಗೆ ನಾನವರನ್ನು ತರಿದಿಗೆನು ತರಿದಿಗೆನು ಅವರನ್ನು ತರಿದಿಗೆನು ಮಾಧವ ಕೇಳಯ್ಯ ನಾರಾಯಣ ಸುದರ್ಶನ, ಯಾರು ಯಾರಿಗಾಗಿ ಯಾರಿಂದ ಎಲ್ಲಿಂದ ಅಂತ ನಾವು ಸ್ವಲ್ಪ ವಿಮರ್ಶಕರಾಗೋಣ, ವಿಚಾರಿಸೋಣ, ವಿಚಾರವಾದಿಗಳಾಗೋಣ, ಮಂಥನದಿಂದ ನೋಡೋಣ. ನಿನ್ನ ನನ್ನ ಸಂಬಂಧ ಯಾವ ಪ್ರಸಂಗದಿಂದ ಜಲಪ್ರಳಯವಾದ ಹೊತ್ತು ತೇಲಿ ಬಂದ ವಟವೃಕ್ಷದ ಎಲೆಯಲ್ಲಿ ಸರಿ ಬಾಲಮುಕುಂದನಾಗಿ ಕಾಲವೆಲ್ಲರೂ ಬಾಯಲ್ಲಿ ಕಚ್ಚಿ ಯೋಗ ನಿದ್ರೆಯಲ್ಲಿ ನೀನಿದ್ದ ಇದ್ದೆ. ನಿನ್ನ ಕಿವಿಯಿಂದಲೇ ಹುಟ್ಟಿದಂತಹ ಮಧುಕೈಟವರು ನಾಳಿಕೋತ್ಮವನ್ನು ಪೀಡಿಸಿದಾಗ ನಿನಗೂ ಅವರಿಗೂ ಉಂಟಾದಂತಹ ಘನಘೋರವಾದ ಸಂಗ್ರಾಮ ಕೆಲವು ಕಾಲ, ಕೆಲವರೆಲ್ಲ ಪಂಚಸಹಸ್ರ ಕಾಲ ಅಂತ ಹೇಳಿ ಸೆಣಸಿ ಪಂಚಸಹಸ್ರ ಕಾಲದಿ ಸೋತದಲ್ಲ, ಜಯವೂ ಸೇರದೆ. ಅದೇನು ಒಂದೇ ಕದ್ದದಲ್ಲ, ಯಾರು ನೋಡದಾಗಿ ತಗೊಂಡು ಹೋಗ್ತಾರೆ. ನಿನಗೆ ಮಹಾಮಾಯಿ ಆದಿಪರಾವಸ್ತು ಬ್ರಹ್ಮನ ಮೂಲಕ ನನ್ನನ್ನು ಕೊಟ್ಟು ಕಳುಹಿದ್ದರೆ ಆ ಮಧುಕೈಟವನ್ನು ತರೆಯುವುದಕ್ಕೆ ನಿನಗೆ ಸಾಧ್ಯವಾಯಿತು. ನಾನು ಬರುವಲ್ಲಿವರೆಗೆ 5,000 ವರ್ಷಗಳಿಂದ ನಿನಗೆ ಹೋರಾಟ ಮಾಡಿದ್ರು ಜಯವನ್ನು ಹೊಂದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಹೇಳು, ನಿನ್ನ ಪ್ರಪ್ರಥಮದ ಜೀವನದ ಮಹಾಯುದ್ಧದ ಕಾಲಘಟ್ಟದಲ್ಲಿ ಹೆಚ್ಚು ಯಾಕೆ ಈ ಪ್ರಪಂಚ ಅಂತ ನೀನೇನು ಮಾಡಿದೆಯೋ, ಮೇಧಿನಿ ಎನ್ನುವುದನ್ನು ನೀನೇನು ನಿರ್ಮಾಣ ಮಾಡಿದೆಯೋ ಅಂತಹ ಮೇಧಿನಿಯ ನಿರ್ಮಾಣಕ್ಕೂ ಮೂಲಭೂತರಾಗಿ ಸತ್ವಶಾಲಿಯಾಗಿ ಮಹಾ ಪರಾಕ್ರಮಿಯಾಗಿ ಕಾಣಿಸಿಕೊಂಡವರ. ಈಗ ಹೇಳ್ತೀವಾ, ನೀನು ನನ್ನ ಕೈಯೇರು. ನನ್ನ ಕೈಯಲ್ಲಿ ಇರಬೇಕಾದ